ಪರ್ವದಲ್ಲಿ. ಸೊ ಒಂದು ಲೆಕ್ಕದಲ್ಲಿ ಅಪ್ಪು ಸರಿ ನನ್ನ ಸೇರಿಸಿದ್ದಾರೆ ಅಂತ ಅನುಶ್ರೀ ಮೇಡಮ್ ಫಸ್ಟ್ ಪರಿಚಯ ಆಗಿದ್ದು ಯಾವಾಗ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ಈ ಅಂತ ನಿಮ್ ಕಡೆ ನಿಮ್ ಬಗ್ಗೆ ಪರಿಚಯ ಕಡಿಮೆ ಇದೆ ಅದಕ್ಕೆ ನೀವು ಮಾತಾಡಿ. ನಾನು 5 ವರ್ಷದಿಂದ ಪರಿಚಯ ಇದೆ ನನಗೆ. ಸೊ ಲಾಸ್ಟ್ 3 years ಇಂದ ಕ್ಲೋಸ್. ಪುನೀತ್ ಪರ್ವೆಲ್ಲ ಮಾಡಿ ಕ್ಲೋಸ್ ಆಗಿತ್ತು. ಸೊ ಶ್ರೀ ಇಸ್ ದ ರೀಸನ್ ಫಾರ್ ಅಸ್ ಟು ಮೀಟ್. ಶ್ರೀದೇವಿ ಭೈರಪ್ಪ childhood friend. So through her I met Sanu. She's a very simple girl. So ನನಗೆ ಯಾವತ್ತೂ ಒಂದು ಸೆಲೆಬ್ರಿಟಿ ಆಗುತ್ತೆ. ಏನಿಲ್ಲ, ನಾನು ಚೆನ್ನಾಗಿ ಅಡಿಗೆ ಮಾಡ್ತೀನಿ, ತಿಂತಾಳೆ. ಸೊ ಶಿ ಲೈಕ್ಸ್ ಇಟ್. ನಥಿಂಗ್ ಮಚ್. ಅವರಲ್ಲಿ ಇಷ್ಟ ಆಗೋ ಗುಣ ಯಾವುದು ಸರ್? ತುಂಬಾ ಇಷ್ಟ ಆಗಿದ್ ಗುಣ ಅಂತ ಬಂದ್ರೆ ಶಿ ಇಸ್ ವೆರಿ ಸಿಂಪಲ್, ವೆರಿ ಡೌನ್ ಟು ಅರ್ತ್, ವೆರಿ ಕೈಂಡ್. ನಮ್ ಕೊಡಗಿನ ಸೊಸೆ ಆಗ್ತಾ ಇದೀರಾ, ಕೊಡಗಿನ ಜನತೆಗೂ ಖುಷಿ. ಹೌದು, ಅವರು ನಂತರನೇ ನಾವಿಬ್ರು ಪ್ರೇಮಿಗಳು. ಇನ್ ಮುಂದೆ ಗಂಡ ಹೆಂಡತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವಿಬ್ರು ಲೈಫ್ ನ ತುಂಬಾ ಸಿಂಪಲ್ ಆಗಿ ನೋಡೋರು. ಚಿಕ್ಕ ಚಿಕ್ಕ ವಿಷಯಗಳನ್ನ, ಚಿಕ್ಕ ಚಿಕ್ಕ ಸಂತೋಷಗಳನ್ನ ತುಂಬಾ ಇಷ್ಟಪಟ್ಟು ಸಂತೋಷ ಪಡೋರು. ಅಂಡ್ ಅವ್ರು ನನ್ ಬಗ್ಗೆ ಹೇಳ್ತಾ ಇದ್ರೆ ಐ ಆಮ್ ವೆರಿ ಕೈಂಡ್ ಅಂತ. ಆಕ್ಚುಲಿ ಅವ್ರು ತುಂಬಾ ಕೈಂಡ್. ಅವ್ರಿಗೆ ಒಂದು ಸಹಾಯ ಮನೋಭಾವ ಜಾಸ್ತಿ. ನಂಗೆ ಆ ವಿಷಯ ಅವ್ರ ಬಗ್ಗೆ ತುಂಬಾ ಇಷ್ಟ ಆಗಿದೆ. ಅಮ್ಮ ತುಂಬಾ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಅಮ್ಮ ಡ್ಯಾನ್ಸ್ ಎಲ್ಲ ಮಾಡಿದಾರೆ ಅವರು ತುಂಬಾ ಖುಷಿ. ಬಟ್ ಎಲ್ಲಾ ಸೆಲೆಬ್ರೇಷನ್, ಎಲ್ಲಾ ಸಂತೋಷನ ಒಂದು ತಟ್ಟೆಯಲ್ಲಿ ಹಾಕಿ ನಮಗಾಗಿ ಒಂದು ಜೀವನದ ಒಂದು ಮರೆಯಲಾಗದಂತ ಒಂದು ಖುಷಿನ ಕಟ್ಕೊಟ್ಟಿದ್ದು ನಮ್ಮ ಬ್ರದರ್ ವರುಣ್ ಅವರು. ಸೊ ಅವರಿಗೆ ಎಲ್ಲಾ ಮಾಧ್ಯಮ ಮಿತ್ರರ ಮೂಲಕ ಥ್ಯಾಂಕ್ ಯು ವೆರಿ ಮಚ್. ಮದುವೆ ಮಾಡಿಸಿದ್ದಾಗಿರ್ಬೋದು, ಈ ಸುಂದರವಾದ ಅರೇಂಜ್ಮೆಂಟ್ ಆಗಿರ್ಬೋದು, ಮಂಟಪದಿಂದ ಹಿಡಿದು ಪ್ರತಿಯೊಂದು ಕೂಡ ನನ್ನ ಬೆನ್ನ ಹಿಂದೆ ನನ್ನ ನೆರಳಾಗಿ ಅಪ್ಪು ಸರ್ ಪರವಾಗಿ ಇವ್ರು ನಿಂತು ಮಾಡಿದ್ದಾರೆ. ಥ್ಯಾಂಕ್ ಯು. ಅಪ್ಪು ಸರ್ ಆಶೀರ್ವಾದ ಪಡ್ಕೊಂಡೇ ಹೋದ್ರಿ ಮ್ಯಾಮ್. ಅಪ್ಪು ಸರ್ಗೆ ಒಂದು ಒಳ್ಳೆ ನೋಡಿದ್ವಿ ಫೋಟೋ ಎಲ್ಲ, ಅದನ್ನ ಚಾನ್ಸ್ ಇಲ್ಲ. ಸೊ ಹಾಗಾಗಿ ಅವರ ಇರುವಿಕೆಯಲ್ಲೇ ನಮ್ಮ ಮದುವೆ ನಡೀತು. ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಮಗ್ ಬಂದ್ ಬ್ಲೆಸ್ ಮಾಡಿದಂತಹ ಶಿವಣ್ಣ, ಗೀತಕ್ಕ ಅವ್ರಿಗೆ ನಾವ್ ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ. ಜಗ್ಗೇಶ್ ಸರ್ ಆಗಿರ್ಬೋದು, ಅಥವಾ ನಮ್ಮ ಪ್ರೇಮ ಮ್ಯಾಮ್ ಆಗಿರ್ಬೋದು, ತರುಣ್ ಸುಧೀರ್ ಅವರಾಗಿರ್ಬೋದು, ತಾರಾ ಅಮ್ಮ ಆಗಿರ್ಬೋದು, ಅನು, ರಘು ಮುಖರ್ಜಿ, ನಿಶ್ವಿಕಾ ಎಲ್ಲ, ಅಂದ್ರೆ ವಿ.ಪಿ. ಸರ್, ಹಂಸಲೇಖ ಸರ್, ಅರ್ಜುನ್ ಸರ್, ಇವರೆಲ್ಲರಿಗೂ ಧನ್ಯವಾದಗಳು. ಅವರೆಲ್ಲರೂ ತುಂಬಾ ಬಿಸಿ ಇದ್ದಾರೆ. ಆ ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಕೂಡ ನಮಗ್ ಬಂದು ಬ್ಲೆಸ್ ಮಾಡಿದ್ದಾರೆ. ನನ್ ಖುಷಿನ ತನ್ ಖುಷಿ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ ರಾಜ್ವಿ ಶೆಟ್ಟಿ ಅವರು. ಅವ್ರಿನ್ನೂ ಒಳಗಡೆನೇ ಇದ್ದಾರೆ, ಅವ್ರು ಬಿಸಿ ಇದ್ದಾರೆ ನನ್ನ ಮದುವೆಯಲ್ಲಿ. ಅವ್ರು ಹೇಳಿದ್ರು ಅನು ಮದ್ವೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅವ್ರು ಮುಂಚೆನೆ ಇವ್ರನ್ನ ನೋಡಿದ್ರು. ಇವರಿಬ್ರು ಶಬರಿಮಲೆಗೆ ಒಟ್ಟಿಗೆ ಹೋಗಿದ್ರು ಅಲ್ಲ ರೋಷನ್? ಸೊ ಅವ್ರು ಅವಾಗ ಒಟ್ಟಿಗೆ ಹೋಗಿದ್ರು. ಅದಾದ ನಂತರ ಫಸ್ಟ್ ನಾನು ಅಣ್ಣನ್ಗೆ ಪರಿಚಯ ಮಾಡ್ಕೊಟ್ಟಿದ್ದು. ಅಂದ್ರೆ ಇವ್ರು ಸಾಕಷ್ಟು ಒಳ್ಳೆ ಹೃದಯವಂತರು ಬಂದಿದ್ದಾರೆ.